ಸಂಪತ್ತು, ಜನರು, ಸಂಬಂಧಗಳು ಮತ್ತು ಸ್ನೇಹಿತರು ಅಥವಾ ಯುವಕರ ಬಗ್ಗೆ ಹೆಮ್ಮೆ ಪಡಬೇಡಿ. ಇವೆಲ್ಲವನ್ನು ಕಾಲವು ಕ್ಷಣಾರ್ಧದಲ್ಲಿ ಕಿತ್ತುಕೊಂಡಿದೆ. ಈ ಭ್ರಾಂತಿಯ ಪ್ರಪಂಚವನ್ನು ತ್ಯಜಿಸಿ ಪರಮಾತ್ಮನನ್ನು ತಿಳಿದುಕೊಳ್ಳಿ ಮತ್ತು ಸಾಧಿಸಿ. ಜಗತ್ತು ಲಗತ್ತುಗಳು ಮತ್ತು ದ್ವೇಷಗಳಿಂದ ತುಂಬಿದ ಕನಸಿನಂತೆ ಜಾಗೃತಿಯಾಗುವವರೆಗೂ ನಿಜವೆಂದು ತೋರುತ್ತದೆ. ವಾಸ್ತವವನ್ನು ಜ್ಞಾನದ ಕಣ್ಣಿನಿಂದ ಮಾತ್ರ ಅನುಭವಿಸಬಹುದು, ಕೇವಲ ವಿದ್ವಾಂಸರಿಂದ ಅಲ್ಲ. ನಾನು ದೇಹಕ್ಕಿಂತ ಭಿನ್ನ ಎಂದು ತಿಳಿದಿದ್ದರೂ ನಾನು ದೇಹವನ್ನು ನಿರ್ಲಕ್ಷಿಸಬೇಕಾಗಿಲ್ಲ. ಇದು ನಾನು ಪ್ರಪಂಚದೊಂದಿಗೆ ವಹಿವಾಟು ನಡೆಸಲು ಬಳಸುವ ವಾಹನವಾಗಿದೆ. ಇದು ಶುದ್ಧ ಆತ್ಮವನ್ನು ಹೊಂದಿರುವ ದೇವಾಲಯವಾಗಿದೆ. ನಿಮ್ಮ ಇಂದ್ರಿಯಗಳನ್ನು ಮತ್ತು ನಿಮ್ಮ ಮನಸ್ಸನ್ನು ನಿಗ್ರಹಿಸಿ ಮತ್ತು ನಿಮ್ಮ ಹೃದಯದಲ್ಲಿ ಭಗವಂತನನ್ನು ನೋಡಿ. ಓಲೆಯಲ್ಲಿ ಶುದ್ಧೀಕರಿಸಿದ ಚಿನ್ನವು ತನ್ನ ಕಲ್ಮಶಗಳನ್ನು ಕಳೆದುಕೊಂಡು ತನ್ನದೇ ಆದ ನೈಜ ಸ್ವರೂಪವನ್ನು ಸಾಧಿಸುವಂತೆ ಮನಸ್ಸು ಧ್ಯಾನದ ಮೂಲಕ ಭ್ರಮೆ, ಮೋಹ ಮತ್ತು ಶುದ್ಧತೆಯ ಗುಣಲಕ್ಷಣಗಳ ಕಲ್ಮಶಗಳನ್ನು ತೊಡೆದುಹಾಕುತ್ತದೆ ಮತ್ತು ವಾಸ್ತವತೆಯನ್ನು ಪಡೆಯುತ್ತದೆ. ಗಟ್ಟಿಯಾದ ಮಾತು, ಪದಗಳ ಸಮೃದ್ಧಿ ಮತ್ತು ಶಾಸ್ತ್ರಗಳನ್ನು ವಿವರಿಸುವಲ್ಲಿ ಕೌಶಲ್ಯವನ್ನು ಹೊಂದಿರುವುದು ಕೇವಲ ಕಲಿತವರ ಆನಂದಕ್ಕಾಗಿ. ಅವು ವಿಮೋಚನೆಗೆ ಕಾರಣವಾಗುವುದಿಲ್ಲ. ನಿಮ್ಮ ಕೊನೆಯ ಉಸಿರು ಬಂದಾಗ ವ್ಯಾಕರಣವು ಏನನ್ನೂ ಮಾಡಲಾರದು. ಬಂಧನದಿಂದ ಮುಕ್ತರಾಗಲು ಬುದ್ಧಿವಂತ ವ್ಯಕ್ತಿಯು ಒಂದು ಆತ್ಮ ಮತ್ತು ಅಹಂ ಸ್ವಯಂ ನಡುವಿನ ತಾರತಮ್ಯವನ್ನು ಅಭ್ಯಾಸ ಮಾಡಬೇಕು. ದುಃಖದ ಅನಂತತೆ ಇದೆ. ಆತ್ಮವು ಸಮಯ, ಸ್ಥಳ ಮತ್ತು ವಸ್ತುಗಳನ್ನು ಮೀರಿದೆ. ಇದು ಅನಂತ ಮತ್ತು ಆದ್ದರಿಂದ ಸಂಪೂರ್ಣ ಸಂತೋಷದ ಸ್ವರೂಪವಾಗಿದೆ. ನಿಮ್ಮ ದೇಹವು ಬಿತ್ತರಿಸಿದ ನೆರಳುಗಳೊಂದಿಗೆ ಅಥವಾ ಅದರ ಪ್ರತಿಬಿಂಬದೊಂದಿಗೆ ಅಥವಾ ಕನಸಿನಲ್ಲಿ ಅಥವಾ ನಿಮ್ಮ ಕಲ್ಪನೆಯಲ್ಲಿ ನೀವು ಕಾಣುವ ದೇಹದೊಂದಿಗೆ ನೀವು ಎಂದಿಗೂ ನಿಮ್ಮನ್ನು ಗುರುತಿಸಿಕೊಳ್ಳುವುದಿಲ್ಲ. ಆದುದರಿಂದ ನೀನು ಈ ಜೀವಂತ ಶರೀರದೊಡನೆಯೂ ನಿನ್ನನ್ನು ಗುರುತಿಸಿಕೊಳ್ಳಬಾರದು. ಸತ್ಯದ ವಿಚಾರಣೆ ಎಂದರೇನು? ಆತ್ಮವು ನಿಜವಾಗಿದೆ ಮತ್ತು ಅದನ್ನು ಹೊರತುಪಡಿಸಿ ಎಲ್ಲವೂ ಅವಾಸ್ತವವಾಗಿದೆ ಎಂಬ ದೃಢ ವಿಶ್ವಾಸವಾಗಿದೆ.